ವೆಯ್ಟ್ ಸ್ಕ್ರಾಲ್ ಮಾಡಬೇಡಿ. ಎಲ್ಲ ಹೆಣ್ಮಕ್ಳು ನೋಡಲೇಬೇಕಾಗಿರೋ ವಿಡಿಯೋ ಇದು. ಜಸ್ಟ್ 2 ಪ್ರಾಡಕ್ಟ್ಸ್. ಏನಪ್ಪ ಅಂದರೆ ಸಲೂನ್ಗೆ ಹೋಗಿ ಮಾಡಿಸಿರೋ ಅದಲ್ಲ, ಈ ಬಿಫೋರ್ ಆ್ಯಂಡ್ ಆಫ್ಟರ್ ಹೇರ್ನ ನೀವು ನೋಡ್ತಾ ಇದ್ದೀರಾ ಅಲ್ವಾ. ಜಸ್ಟ್ 2 ಪ್ರಾಡಕ್ಟ್ಸಲ್ಲಿ ಈ ರೀತಿ ಟ್ರಾನ್ಸ್ಫಾರ್ಮೇಷನ್ನ ಮಾಡ್ಕೊಂಡಿರೋ ಅಂಥದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ಸೊ ಇವತ್ತು ನಾನು ಏನು ವಿಡಿಯೋ ಜೊತೆ ಬಂದಿದ್ದೀನಿ ಅಂತ ನೀವು ನೋಡಿರಲೇಬೇಕು. ಸೊ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರೋ ಪ್ರಕಾರ ಇವತ್ತು ನಿಮ್ಮೆಲ್ಲರ ಇವತ್ತು ನಿಮ್ಮೆಲ್ಲರ ಫೇವ್ರೆಟ್ ಹೇರ್ ಕೇರ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ತುಂಬ ಜನ ಕಮೆಂಟ್ ಮಾಡ್ತಾನೆ ಇರ್ತೀರಾ ಆ್ಯಂಡ್ ಲೈಕ್ ಮಾಡ್ತಾನೆ ಇರ್ತೀರಾ ನಿಮ್ಮ ಹೇರ್ ಕೇರ್ ಬಗ್ಗೆ, ನನ್ನ ಹೇರ್ ಗ್ರೋತ್ ಬಗ್ಗೆ, ಹೇರ್ ಕೇರ್ ಬಗ್ಗೆ, ಹೇರ್ ಪ್ಯಾಕ್ಗಳ ಬಗ್ಗೆ ಕ್ವೆಶ್ಚನ್ ಮಾಡ್ತಾನೆ ಇರ್ತೀರಾ. ಸೊ ಹಾಗಾಗಿ ಇವತ್ತೊಂದು ಸೂಪರ್ ಮ್ಯಾಜಿಕಲ್ ಹೇರ್ ಪ್ಯಾಕ್ ಜೊತೆ ಬಂದಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು, ಏನು, ಯಾವುದಕ್ಕೆ ಬೆನಿಫಿಟ್ಟು, ಏನು ಎತ್ತ ಅಂತೆಲ್ಲ ವಿಡಿಯೋದಲ್ಲಿದೆ. ತಡ ಮಾಡ್ದಲ್ಲೇ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ ಫ್ರೆಂಡ್ಸ್. ಈ ಪ್ಯಾಕ್ನ ಮಾಡೋದಕ್ಕೆ ಒಂದು ಸಣ್ಣ ಪಾತ್ರೆ ತೊಗೊಳ್ಳಿ. ಅದಕ್ಕೆ ಒಂದು 3/4 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ನಿಮ್ಮ ಹೇರ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಕೂದಲು ಉದ್ದಕ್ಕೆ ನಾನು 3/4 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ಹಂಗಂದರೆ ಅಕ್ಸೆ ಬೀಜ. ಇದು 10 ರೂಪಾಯಿಗೂ ಕೊಡ್ತಾರೆ, ಒಂದು 20 ರೂಪಾಯಿಗೂ ಕೊಡ್ತಾರೆ. ಸಖತ್ ಲೋ ಬಜೆಟಲ್ಲಿ ಒಳ್ಳೆ ಕೂದಲಿಗೆ ನರಿಷ್ಮೆಂಟ್ ಕೊಡುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್ ಅಂತೂ ಮ್ಯಾಜಿಕಲ್ ಇಂಗ್ರೀಡಿಯೆಂಟು, ಕೂದಲಿಗಾಗಲಿ, ಹೆಲ್ತಿಗಾಗಲಿ, ಸ್ಕಿನ್ನಿಗಾಗಲಿ. ಅದಾದಮೇಲೆ ಒಂದು ಅರ್ಧ ಬೌಲಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ಹುಳಿ ಮೊಸರಾಗಿರಬೇಕು. ಸೊ ಈ ಥರ ಫ್ಲ್ಯಾಕ್ಸ್ ಸೀಡು ಕುದಿಯೋವರೆಗೂ ಅದನ್ನು ನೀಟಾಗಿ ಕುದಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಆಗೋವರೆಗೂ ನೀಟಾಗಿ ಕುದಿಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅದು ಜೆಲ್ ರೂಪಕ್ಕೆ ಬರೋವರೆಗೂ ಕುದಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಈಗ ಫ್ರೆಂಡ್ಸ್, ಒಂದು ಬ್ಲೆಂಡರ್ ತೊಗೊಳ್ಳಿ. ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಬ್ಲೆಂಡರು, ನಾನು ಜ್ಯೂಸ್ ಮೇಕರ್ ತೊಗೊಂಡಿದ್ದೀನಿ, ಅಥವಾ ನೀವು ಜಾರಲ್ಲೇ ಮಾಡ್ಕೋಬಹುದು. ಅದು ತಣ್ಣಗಾದ್ಮೇಲೆ ಫ್ಲ್ಯಾಕ್ಸ್ ಸೀಡ್ ಜೆಲ್ಲು ಅದನ್ನು ಬೀಜದ ಸಮೇತ ಶೋಧಿಸ್ಬೇಡಿ, ಅದನ್ನು ಬೀಜದ ಸಮೇತ ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಮತ್ತು ಮೊಸರು ಏನು ತೊಗೊಂಡಿರ್ತೀರ ಹುಳಿ ಮೊಸರು ಅದನ್ನು ಕೂಡ ಹಾಕ್ಕೊಂಡು, ನಿಮಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ ಅಂತಂದರೆ ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ, ಒಂದು 1/2 ಸ್ಪೂನಷ್ಟು. ನಿಮಗೇನಾದ್ರು ಲೆಮನಿಂದ ಇಚ್ಚಿಂಗ್ ಇದೆ, ಒಬ್ಬೊಬ್ಬರಿಗೆ ಲೆಮನ್ ಆಗಿ ಬರೋದಿಲ್ಲ. ಸೊ ಆ ಥರ ಏನಾದ್ರು ಇದ್ದರೆ ನೀವು ಲೆಮನ್ನ ಸ್ಕಿಪ್ ಮಾಡಿಬಿಡಿ. ಅದಾದಮೇಲೆ ಕಂಪ್ಲೀಟಾಗಿ ಅದನ್ನು ಬ್ಲೆಂಡ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೋಡಿ ಫ್ರೆಂಡ್ಸ್, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇನ್ನೂ ನುಣ್ಣಗಾದರೂ ಪರವಾಗಿಲ್ಲ, ಇನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಆದರೆ ತರಿ ಅಂತೂ ಇರಬಾರ್ದು, ಅದ್ರ ಬೆನಿಫಿಟ್ ಸಿಗೋದೇ ಇಲ್ಲ ನಿಮಗೆ. ನೀಟಾಗಿ ಈ ಥರ ನುಣ್ಣಗಾಗಬೇಕು, ಕ್ರೀಮಿ ಟೆಕ್ಸ್ಚರಲ್ಲಿ ಇರಬೇಕು. ಸೊ ಈಗ ಇದು ಹೇರ್ಗೆ ಹಚ್ಚಕ್ಕೆ ರೆಡಿ. ನನ್ನ ಅಕೌಂಟ್ನ, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲಲ್ಲಿ ಲೈಫ್ ಸ್ಟೈಲ್, ಹೇರ್ ಕೇರ್, ಸ್ಕಿನ್ ಕೇರ್, ವೆಯ್ಟ್ ಲಾಸ್ ಮತ್ತು ಲೈಫ್ ಸ್ಟೈಲ್, ಫ್ಯಾಷನ್, ಅನ್ಬಾಕ್ಸಿಂಗ್, ಕ್ಲಾತಿಂಗ್, ಈ ಥರದ್ದೆಲ್ಲ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಯೂಸ್ಫುಲ್ ಟಿಪ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಂಡು ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರನೂ ಕಾಯ್ತಾ ಇರಿ. ನೋಡಿ ಫ್ರೆಂಡ್ಸ್, ನನ್ನ ಹೇರ್ ಎಷ್ಟು ಡಲ್ ಅನ್ನಿಸ್ತಿದೆ, ಮತ್ತು ಯಾವುದೇ ನಾನು ಹೇರ್ ಪ್ಯಾಕ್ ಯೂಸ್ ಮಾಡಿರಲಿಲ್ಲ. ಎಷ್ಟು ಫ್ರೀಸ್ ಅನ್ನಿಸ್ತಾ ಇದೆ, ಮತ್ತು ಸ್ವಲ್ಪನೂ ಶೈನಿಂಗ್ ಇಲ್ಲ, ಆ್ಯಂಡ್ ಸ್ವಲ್ಪ ರಫ್ ಕೂಡ ಅನ್ನಿಸ್ತಾ ಇತ್ತು ನಾನು ಯೂಸ್ ಮಾಡಿ ನೋಡುವಾಗ. ಸೊ ಹಾಗಾಗಿ ಈ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಫಸ್ಟು ಕೂಮ್ ಮಾಡಿಬಿಡ್ಬೇಕು ಹೇರ್ಸ್ನ, ಲೈಟಾಗಿ ಕೂಮ್ ಮಾಡ್ಕೊಳ್ಳಿ. ತುಂಬ ಲೋ ಪ್ರೆಷರ್ ಕೊಟ್ಟು ನೀಟಾಗಿ ಟ್ಯಾಂಗಲ್ ಫ್ರೀ ಕೂಮಿಂದ ಕೂಮ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೋಡಿ, ಕ್ರೀಮಿ ಥರ ನಾನು ರುಬ್ಕೊಂಡಿದ್ನಲ್ವಾ ಪೇಸ್ಟು, ಅದನ್ನೇ ಈಗ ಹಚ್ಕೊಳ್ಳೋದು. ಸೊ ಯಾವ ರೀತಿ ಹಚ್ತೀನಿ ಎಳೆಯಾಗಿ ಅಂತ ಸ್ವಲ್ಪ ಫಾಸ್ಟ್ ಮೋಷನಲ್ಲಿ ತೋರಿಸ್ತೀನಿ, ಯಾಕಂದರೆ ಬೋರ್ ಆಗಬಾರ್ದು ಅಂತ. ನೀವು ಇನ್ ಡೀಟೇಲಾಗಿ ಸ್ಕಿಪ್ ಮಾಡ್ದಲೇ ನೋಡಿ ಫ್ರೆಂಡ್ಸ್. ಈ ಪ್ಯಾಕ್ನ ನೀವು ನೀಟಾಗಿ ಬುರುಡೆಯಿಂದ ಮತ್ತು ಹೇರ್ ಲೆಂತ್ಗೆ ಎಲ್ಲ ಕಡೆ ಹಚ್ಚಬೇಕಾಗುತ್ತೆ. ನೀವು ಮಸಾಜ್ ಮಾಡೋ ಅಂಥದ್ದು ಏನಿಲ್ಲ, ಜಸ್ಟ್ ನೀವು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆಯಾ ಅಂತ ನೋಡ್ಕೊಳ್ಳೋ ಅಂಥದ್ದಷ್ಟೇ. ಸೊ ಕೈಯಲ್ಲಿ ಈ ಥರ ತೊಗೊಂಡು ಬುರುಡೆಗೆ ಎಳೆಯಾಗಿ ಒಂದು ಸೈಡು ಹಚ್ಚಿ ಆದಮೇಲೆ, ಕಂಪ್ಲೀಟಾಗಿ ಒಂದು ಸೈಡ್ ಹಚ್ಚಾದಮೇಲೆ ಇನ್ನೊಂದು ಸೈಡು 2 ಭಾಗ ಮಾಡ್ಕೊಂಡಿರ್ತೀರಲ್ವ ಕೂದಲನ್ನ, ಇನ್ನೊಂದು ಸೈಡ್ಗೆ ನೆಕ್ಸ್ಟ್ ಹೋಗಿ, ಯಾಕಂದರೆ 2 ಸೈಡ್ ಮಾಡ್ಕೊಂಡಾಗ ನಮಗೆ ನೀಟಾಗಿ ಪ್ಯಾಕ್ ಎಲ್ಲ ಕಡೆನೂ ಹರಡುತ್ತೆ ಅಂತ. ಸೊ ಈ ಪ್ಯಾಕ್ನ ನೀವು ವಾರದಲ್ಲಿ 2 ಬಾರಿ, ತುಂಬಾ ರಫ್ ಇರೋರು ಹೇರ್ಸು ಮತ್ತು ಹೇರ್ ಗ್ರೋನೇ ಆಗ್ತಾ ಇಲ್ಲ, ಸ್ಟ್ರಕ್ ಆಗಿದೆ ಅಂತ ಅನ್ನೋರು, ನೀವು ದಯವಿಟ್ಟು ಇದನ್ನು ಎರಡು ಸಲ ಈ ಪ್ಯಾಕ್ನ ಯೂಸ್ ಮಾಡಿ. ಆ್ಯಂಡ್ ಇದು ಇನ್ನೊಂದೇನಪ್ಪ ಬೆನಿಫಿಟ್ ಅಂದರೆ, ತುಂಬ ಜನ ವೆಜಿಟೇರಿಯನ್ಸ್ ಇರ್ತಾರೆ, ಹೇರಿಗೆಲ್ಲ ಎಗ್ಗಚ್ಚೋದಕ್ಕೆಲ್ಲ ಅಸಹ್ಯ ಮಾಡ್ಕೊಳ್ಳೋದಾಗಲಿ ಅಥವಾ ಕಂಫರ್ಟಬಲ್ ಇರೋಲ್ಲ ಅವ್ರಿಗೆ ಎಗ್ಗಚ್ಚೋದಕ್ಕೆ. ಸೊ ಅವರಿಗೆ ಇದು ರೀಪ್ಲೇಸ್ಮೆಂಟ್ ಪ್ಯಾಕು ಸಖತ್ ಹೆಲ್ಪ್ ಆಗುತ್ತೆ. ನಿಮಗೆ ಸಾಫ್ಟಾಗಿ ಶೈನ್ ಆಗಬೇಕು ಹೇರು ಮತ್ತು ಗ್ರೋ ಆಗಬೇಕು ಬೇಗ ಅಂತಂದರೆ
ಈ ಪ್ಯಾಕ್ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ನೀವು ಈ ಪ್ಯಾಕ್ನ ಯಾವುದೇ ಡೌಟ್ ಇಲ್ದಲೇ ಯೂಸ್ ಮಾಡ್ಬೋದು. ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಕರ್ಡು ಬೆಸ್ಟ್ ಕಾಂಬಿನೇಷನ್ನು. ನರಿಶ್ಮೆಂಟು ಡೀಪ್ ನರಿಶ್ಮೆಂಟ್ ಮಾಡುತ್ತೆ ಕೂದಲನ್ನ. ನೀವು ಕೆರಟಿನ್ ಮಾಡಿಸಿದಾಗ ಸಿಗುವಂಥ ಶೈನಿಂಗ್ ಕೂಡ ಶೈನಿಂಗ್ ಇದರಲ್ಲೇ ಸಿಗುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಕೆಮಿಕಲ್ಸ್ನೆಲ್ಲ ಹಚ್ಕೊಂಡು ಹೇರ್ನ ಡ್ಯಾಮೇಜ್ ಮಾಡ್ಕೊಳ್ಳೋದ್ಕಿಂತ ಮತ್ತೆ ಅದನ್ನು ಮೇಂಟೆನೆನ್ಸ್ ಮಾಡೋದು ಭಾರಿ ಕಷ್ಟ. ಕೆರಟಿನ್ ಮಾಡಿಸೋದಾಗಲಿ ಅಥವಾ ಹೇರ್ ಟ್ರೀಟ್ಮೆಂಟ್ಗಳು ಮಾಡಿಸಿ ಅಷ್ಟೇ ಕಾಸ್ಟ್ಲಿ ಶ್ಯಾಂಪುಗಳು, ಅಷ್ಟೇ ಕಾಸ್ಟ್ಲಿ ಕಂಡೀಷ್ನರ್ಗಳು, ಪ್ಯಾಕ್ಗಳು, ಆಯಿಲ್ಗಳು ಅವ್ರು ಕೊಟ್ಟಿರೋ ಸಾವಿರಾರು ರೂಪಾಯಿ ಪ್ರಾಡಕ್ಟ್ಸ್ನೇ ಹಾಕಬೇಕಾಗುತ್ತೆ. ಸೊ ಅದೆಲ್ಲ ಬಿಟ್ಟು ಈ ನಮ್ಮ ಮನೇಲಿರುವಂಥ ಹೋಮ್ ರೆಮಿಡೀಸ್ಗಳನ್ನೇ ತುಂಬ ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಯಾವುದು ನಿಮ್ಮ ಹೇರಿಗೆ ಸೆಟ್ ಆಗುತ್ತೆ, ವರ್ಕ್ ಆಗುತ್ತೆ ಅಂತ ಕಂಡಿಡ್ಕೊಂಡು ನೀವು, ನಾನು ಇಷ್ಟೊಂದೆಲ್ಲ ಹೇರ್ ಪ್ಯಾಕ್ಗಳು ಹೇಳ್ತಾ ಇರ್ತೀನಿ, ನಿಮಗೆ ಯಾವುದು ವರ್ಕ್ ಆಗುತ್ತೆ ಅಂತ ನೀವು ಕಂಡಿಡ್ಕೊಂಡು ಅದನ್ನು ಕಂಟಿನ್ಯೂಸ್ ಆಗಿ ನಿಮ್ಮ ಹೇರ್ ರೂಟೀನಲ್ಲಿ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಹೇರ್ ಹೆಲ್ತ್ ಗ್ರೋ ಆಗುತ್ತೆ. ಫ್ಲ್ಯಾಕ್ಸ್ ಸೀಡ್ಸು ನೀವು ಹೊಟ್ಟೆಗೆ ತೊಗೊಳೋದಿರ್ಬೋದು ಅಥವಾ ತಲೆಗೆ ಎಕ್ಸ್ಟರ್ನಲ್ ಯೂಸ್ ಮಾಡೋದಿರ್ಬೋದು, ಫ್ಲ್ಯಾಕ್ಸ್ ಸೀಡ್ ಜೆಲ್ನ ಸ್ಕಿನ್ನಿಗೆ ಯೂಸ್ ಮಾಡೋದಿರ್ಬೋದು, ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ. ನಾನು ಅದನ್ನು ಹೊಟ್ಟೆಗೆ ಕೂಡ ತೊಗೋತೀನಿ ಫ್ಲ್ಯಾಕ್ಸ್ ಸೀಡ್ಸ್ನ. ನೀವು ಆಲ್ರೆಡಿ ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಂದು ವೆಯ್ಟ್ ಲಾಸ್ ವಿಡಿಯೋದಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿಟಿ ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಅದನ್ನು ಫ್ಲ್ಯಾಕ್ಸ್ ಸೀಡ್ಸ್ನ ಯಾವ ರೀತಿ ನೀವು ಇಂಟೇಕ್ ಮಾಡ್ಬೋದು ಅಂತ ಕೂಡ ಅಲ್ಲಿ ನಿಮಗೆ ಐಡಿಯಾ ಸಿಗುತ್ತೆ. ಸೊ ಎಕ್ಸ್ಟರ್ನಲ್ ಯೂಸಲ್ಲಿ ನಾನು ಈ ಥರ ಪ್ಯಾಕ್ ಮೂಲಕ ಫ್ಲ್ಯಾಕ್ಸ್ ಸೀಡ್ಸ್ನ ಮತ್ತು ಕರ್ಡ್ನ ಯೂಸ್ ಮಾಡ್ತೀನಿ. ಕರ್ಡ್ ಅಂತೂ ಯಾವ ರೀತಿ ಮ್ಯಾಜಿಕಲಾಗಿ ವರ್ಕ್ ಮಾಡುತ್ತೆ ಹೇರ್ ಗ್ರೋ ಆಗೋದಕ್ಕೆ ಆ್ಯಂಡ್ ಥಿಕ್ ಕೂಡ ಆಗುತ್ತೆ. ನಾನು ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ನನಗೆ ಸ್ವಲ್ಪ ಡ್ಯಾಂಡ್ರಫ್ ಇದೆ. ಒಂದು 2-3 ಡೇಸ್ ಹೇರ್ನ ವಾಶ್ ಮಾಡಿಲ್ಲ ಅಂದರೆ ನನಗೆ 3ನೇ ದಿನಕ್ಕೆ ಹೇರ್ ತಲೆಯೆಲ್ಲ ಸ್ಕ್ರ್ಯಾಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನಗೆ 3ನೇ ದಿನಕ್ಕೆ ಬಂದ್ಬಿಡುತ್ತೆ ಡ್ಯಾಂಡ್ರಫು. ಸೊ ಹಾಗಾಗಿ ಈ ಪ್ಯಾಕ್ನ ನಾನು ಯೂಸ್ ಮಾಡೋದ್ರಿಂದ ಸಖತ್ ಚೆನ್ನಾಗಿ ಅವಾಯ್ಡ್ ಆಗುತ್ತೆ. ಹೇರು ತುಂಬಾ ಶೈನಿಂಗ್ ಬರುತ್ತೆ. ನೀವೇ ನೋಡ್ತಾ ಇರಿ ಯಾವ ರೀತಿ ಇದನ್ನು ನಾನು ವಾಶ್ ಮಾಡಾದ್ಮೇಲೆ ರಿಸಲ್ಟ್ಸ್ ಬರುತ್ತೆ ಅಂತ ನೀವು ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಕಂಪ್ಲೀಟಾಗಿ ನಾನು ಸ್ವಲ್ಪನೂ ವೇಸ್ಟ್ ಮಾಡ್ದಲೇ ಇಡೀ ಪ್ಯಾಕ್ನ ನನ್ನ ಹೇರ್ ಲೆಂತಿಗೆ ಹಚ್ಕೋತಾ ಇದ್ದೀನಿ. ನಿಮ್ಮ ಹೇರ್ ಇದಕ್ಕಿಂತ ಉದ್ದ ಇದ್ದರೆ ಸ್ವಲ್ಪ ಮೊಸರನ್ನು ಜಾಸ್ತಿ ಮಾಡ್ಕೊಳ್ಳಿ, ಸ್ವಲ್ಪ ಫ್ಲ್ಯಾಕ್ಸಿಡ್ ಜೆಲ್ ಕೂಡ ಜಾಸ್ತಿ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹೇರ್ ಲೆಂತ್ ಶಾರ್ಟ್ ಇದ್ದರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ಇಟ್ ಡಿಪೆಂಡ್ಸ್ ಆನ್ ಯು ಗೈಸ್. ಇದನ್ನು ವಾರದಲ್ಲಿ 2 ದಿನ ಯೂಸ್ ಮಾಡ್ಬೋದು ಅಥವಾ 1 ದಿನ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಆಯಿಲ್ ಮಾಡೋಕ್ಕಾಗಲಿಲ್ಲ ಅಂದಾಗ ಡೈರೆಕ್ಟಾಗಿ ಈ ಪ್ಯಾಕ್ನ ತಕ್ಷಣಕ್ಕೆ ಮಾಡಿಕೊಂಡು 1 ಅವರ್ ಅಥವಾ 2 ಅವರ್ ಬಿಟ್ಟು, ನಿಮಗೆ ಟೈಮ್ ಇದ್ದರೆ 2 ಅವರ್ ಬಿಡಿ, 1 ಅವರ್ ಸಾಕಾಗುತ್ತೆ. ಸೊ 1 ಅವರ್ ಬಿಟ್ಟು ಇದನ್ನು ಸ್ನಾನ ಮಾಡೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ ಫ್ರೆಂಡ್ಸ್. ನೀವು ಯಾವುದೇ ಫಂಕ್ಷನಿಗೆ ಹೋಗಬೇಕು ಅಂದರೂ, ನೀವು ಸಲೂನ್ಗೆ ಹೋಗಿ ಹೇರ್ನ ಸೆಟ್ ಮಾಡಿಸ್ಬೇಕು ಅನ್ನೋ ಇದೇ ಪ್ರಮೇಯನೇ ಇರೋದಿಲ್ಲ. ನೋಡಿ ಯಾವ ರೀತಿ ಶೈನ್ ಆಗ್ತಿದೆ ಹೇರು. ನಾನು ಜಸ್ಟ್ ಇದನ್ನು ರೂಮ್ ಟೆಂಪ್ರೇಚರಲ್ಲಿ ಒಣಗಿಸ್ಕೊಂಡು ನೀಟಾಗಿ ಅದನ್ನು ಸಂಜೆವರೆಗೂ ಒಣಗಕ್ಕೆ ಬಿಟ್ಟು ಕೂಮ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಯಾವ ಸ್ಟ್ರೈಟ್ನಿಂಗು ಮಾಡಿಲ್ಲ, ಏನೂ ಇಲ್ಲ. ನಾನು ವಾಶ್ ಮಾಡೋದಕ್ಕೆ ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ನ ಸೋಪ್ ಆಗಲಿ ಶ್ಯಾಂಪು ಆಗಲಿ ಯಾವ್ದು ಯೂಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತೇ ಇದೆ. ನಾನೀಗ ಸೋಪ್ ಏನೂ ಹಾಕಿಲ್ಲ, ಜಸ್ಟ್ ನಂದೊಂದು ಶ್ಯಾಂಪು ಹಾಕಿ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಹಾಕಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ ಇಷ್ಟೇ ನನ್ನ ಹೇರ್ ಕೇರು. ಎಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ಅಂತ ನೀವೇ ನೋಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಕೂದಲು ಯಾವ ರಿಸಲ್ಟ್ ಬಂದಿದೆ ಚೆನ್ನಾಗಿ ನಾನು ಅದನ್ನ ನಾರ್ಮಲ್ ಟೆಂಪ್ರೇಚರಲ್ಲಿ ಒಣಗೋದಕ್ಕೆ ಬಿಟ್ಟು ಆಮೇಲೆ ಕೂಮ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಯಾವ ಸಿರಮು ಹಚ್ಚಿಲ್ಲ, ಯಾವ ಹೇರ್ ಡ್ರೈಯರು ಯೂಸ್ ಮಾಡಿಲ್ಲ, ಯಾವ ಸ್ಟ್ರೈಟ್ನರು ಯೂಸ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಶೈನ್ ಆಗಿದೆ ಆ್ಯಂಡ್ ಸಿಲ್ಕಿ ಥರ ಫೀಲ್ ಆಗ್ತಿದೆ. ಸೊ ಕೈ ಹಾಕಿದ್ರೆ ಒಳಗಡೆ ರೇಷ್ಮೆ ಒಳಗೆ ಕೈ ಹಾಕಿದಂಗೆ ಅನ್ನಿಸ್ತಾ ಇದೆ. ಸಖತ್ತು ಸಾಫ್ಟ್ ಆಗುತ್ತೆ. ಹೇರ್ ರಫ್ ಇದೆ ಆ್ಯಂಡ್ ಹೇರ್ ಗ್ರೋತೇ ಆಗ್ತಾ ಇಲ್ಲ, ಸ್ಟ್ರಿಕ್ ಆನ್ ಆಗಿದೆ ಅನ್ನೋರು, ಮತ್ತು ಹೇರಲ್ಲಿ ಶೈನಿಂಗೇ ಇಲ್ಲ, ತುಂಬಾ ಡಲ್ ಅನಿಸುತ್ತೆ, ಫ್ರೀಝಿ ಅನಿಸುತ್ತೆ ಅನ್ನೋರು ಈ ಪ್ಯಾಕ್ನ ಮ್ಯಾಜಿಕಲ್ ರೂಪದಲ್ಲಿ ಯೂಸ್ ಮಾಡ್ಬೋದು. ನೀವು ವಾರದಲ್ಲಿ 2 ಸಲ ಯೂಸ್ ಮಾಡಿಬಿಟ್ರೆ ಅಂತೂ ನಿಮ್ಮದು ರೇಷ್ಮೆ ಅಂತ ಕೂದಲಾಗ್ಬಿಡುತ್ತೆ. ಸೊ ಖಂಡಿತವಾಗ್ಲೂ ಈ ಪ್ಯಾಕ್ನ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ನಿಮ್ಮ ರಿವ್ಯೂಸ್ನ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಹೇರ್ ಪ್ಯಾಕ್ ವಿಡಿಯೋ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.